ಮೂಲತಃ ಒಂದು ವೈದ್ಯಾಧಿಕಾರಿ ಕಲಿಕೆರೆ ಕೆಲಸ ಮಾಡ್ತೀನಿ. ಪ್ರಭಾರಿಯಾಗಿ ತಾಲೂಕಾ ಹೆಲ್ತ್ ಆಫೀಸರ್ ಅಂತ ಹೇಳಿ ನೇಮಿಸಿದ್ದಾರೆ. ಸೆಪ್ಟೆಂಬರ್ 24ರಿಂದ ನಾನು ಇಲ್ಲಿ ತಾಲೂಕಾ ಹೆಲ್ತ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಇಲ್ಲಿ ವೈಷ್ಣವಿ ನಶಾಮುಕ್ತ ಕೇಂದ್ರ ಅಂತೇಳಿ ಗುರುಗಳು ಬಂದು ನಮ್ಮ ಮೇಲಾಧಿಕಾರಿಗಳನ್ನ ನನಗೆ ಗಮನಕ್ಕೆ ಬಂದು ಮೇಲಾಧಿಕಾರಿಗಳು ತಿಳಿಸಿದ್ರು. ಮುಂಚೆ ನನಗೆ ಗೊತ್ತಿರಲಿಲ್ಲ. ಸೊ ಒಂದ್ ದಿವಸ ಅಕ್ಟೋಬರ್ 15/10/2025 ನಮ್ಮ ಮೇಲಾಧಿಕಾರಿಗಳಂತ DHO ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳು ವಿಜಯಪುರ ಡಾಕ್ಟರ್ SM ಮುನಾರೀಶ್ ಅವರು ಹಾಗೂ ನಾನು ಅಂದ್ರೆ ನನ್ನ ಜೊತೆಗೆ ಪೊಲೀಸ್ ಆರಕ್ಷಕ ಅಧಿಕಾರಿ ಆದಂತ RX ಅವರು ASI ಅವರು ಬಂದಿದ್ದು. ಬಂದು ನೋಡ್ಲಿಕ್ಕಾಗಿ ಇದು ಇಲ್ಲಿಗಲ್ ನಡೆದಿದೆ ಅಂತ ಹೇಳಿ ಗೊತ್ತಾಯ್ತು. ಎಲ್ಲ ನೋಡಿದಾಗ ಪ್ರತಿಯೊಂದು ಸಮಕ್ಷಮವಾಗಿ ವಸ್ತುಸ್ಥಿತಿ ನೋಡ್ಲಿಕ್ಕಾಗಿ ಇದು ಇಲ್ಲಿಗಲ್ ಅಂತ ಗೊತ್ತಾದ ಮೇಲೆ ಅವ್ರಿಗೆ ನಮ್ಮ DHO ಪ್ಲಸ್ ನಾನು ಜಂಟಿಯಾಗಿ ನೋಟಿಸ್ ನೀಡಿ ತಕ್ಷಣ ಈ ಕೂಡಲೇ ಇದನ್ನು ಬಂದ್ ಮಾಡಿ ಎಲ್ಲರನ್ನು ಪೇಷಂಟ್ಗಳನ್ನು ಫಲಾನುಭವಿಗಳನ್ನು ಹೊರಗೆ ಕಳಿಸಿ ಬಂದ್ ಮಾಡ್ಲಿಕ್ಕೆ ನಾವು ಹೇಳಿ ಬಂದ್ ಮಾಡಿಸಿ ಹೋಗಿದ್ದೆವು. ತದನಂತರ ಅವ್ರೇನು ಇಲ್ಲಿಗಲಾಗಿ ಮುಂದೆ ಕೆಲಸ ನಡೆಸ್ಕೊಂಡು ಮಾಡ್ತಾರೆ ಅಂತ ನಮ್ಗೆ ಗಮನಕ್ಕೆ ಬರಲಿಲ್ಲ. ಕೊನೆಯ ದಿನ ಅಂತಂದ್ರೆ ಒಂದು ಯಾವುದೋ ಒಂದು ಅಭ್ಯರ್ಥಿಗೆ ಒಂದು ಪೇಷಂಟ್ಗೆ ರೋಗಿಗೆ ಅವ್ರು ಏನು ಹೊಡೆದಿದ್ದಾರೆ ಅಂತ ಗೊತ್ತಾಗಿ ಅವಾಗ ವಿಸಿಟ್ ಮಾಡಿ ನೋಡ್ಲಿಕ್ಕಾಗ ಅವ್ರು ಯಾರು ಸಿಗ್ಲಿಲ್ಲ. ಬಟ್ ನನ್ನನ್ನು ಮೇಲ್ಗಡೆನೂ ಬಿಡ್ಲಿಲ್ಲ, ಅವ್ರು ಲಾಕ್ ಮಾಡಿದ್ರು. ಕೆಳಗಡೆನೇ ಹೊರಗೆ ಕಳಿಸಿದ್ರು. ಸೊ ನಾನೇನಿದ್ರೆ ವಾಟ್ಸಪ್ ಮೂಲಕ ಅವನಿಗೆ ಫೋನ್ ಮಾಡಿ ಎಲ್ಲಿದ್ದಾರ ಬಂದು ಭೇಟಿ ಆಯ್ತು ಅಂತೇಳಿ ಅದು ಬಂದು ಭೇಟಿ ಆಗಿಲ್ಲ. ಮುಂಚೆ 15ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟು ನೋಟಿಸ್ ಉತ್ತರನೂ ಕೊಟ್ಟಿಲ್ಲ. ನೆಕ್ಸ್ಟ್ ನಾ ಬಂದು ವಿಸಿಟ್ ಮಾಡಿದಾಗ ಆತ ಸಿಕ್ಕೂ ಇಲ್ಲ. ಆಮೇಲೆ ಫೋನ್ ಕಾಲ್ ಮಾಡಿದಾಗ ಫೋನಲ್ಲಿ ಬಂದು ಭೇಟಿಯಾಗು ನಿಮ್ಮ ಮೇಲೆ ಈ ತರ ದೂರುಗಳಿದೆ, ಕಂಪ್ಲೇಂಟ್ಗಳಿದೆ, ಅವ್ರು ನೀವು ಯಾಕೆ ಪುನಃ ಚಾಲನೆ ನೀಡಿದೆ, ಅದು ಯಾಕೆ ಕಂಟಿನ್ಯೂ ಮಾಡಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಬರ್ಲೇ ಇಲ್ಲ ಅವನು. ಇವತ್ತಿನ ಅವರು ನನ್ಗೆ ಮುಖಕ್ಕೆ ಸಿಕ್ಕಿಲ್ಲ ಅವನು, ಬರೀ ಫೋನಲ್ಲೇ. ಸೊ ಮತ್ತೊಂದು ನೋಟಿಸ್ ಅವನ್ನೇ ಪರಸ್ಪರ ಸಮ್ಮುಖನೇ ನಾನು ನೋಟಿಸ್ ಕೊಡೋಕೆ ವಿಚಾರ ಮಾಡ್ಲಿಕ್ಕೆ ಅವ್ನು ಸಿಗ್ತಾನೆ ಇಲ್ಲ. ಅದಕ್ಕೆ ಅವ್ನು ವಾಟ್ಸಪ್ ನೋಟಿಸ್ ಹಾಕಿ ಇವಾಗ ಏನಂದ್ರೆ ಕಾನೂನು ರೀತಿಯಾಗಿ ನಮ್ಮ ಮೇಲಾಧಿಕಾರಿಗಳ ಒಂದು ಆದೇಶದ ಪ್ರಕಾರ ಇವಾಗ ನಾನು ಪೊಲೀಸ್ ಅವ್ರ ಮುಂದೆ ಮತ್ತು ಮಾನ್ಯ ತಹಸೀಲ್ದಾರ್ ಮುಂದೆ ಸೀಜ್ ಮಾಡಿ ಹೋಗ್ತೀವಿ, ಬಂದ್ ಮಾಡಿಸಿ ಕೀಲಿ ಹಾಕಿ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರೋಗಿಗಳು ಅದೇ ಪಂಚನ ಮಾಡ್ತಿದ್ವಿ ಸರ್, ಅದು ಇನ್ಕಂಪ್ಲೀಟ್ ನೀವು ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ 60 ರೋಗಿಗಳು ಅಂತ ತಿಳ್ಕೊಂಡು ಬಂತು. ಇನ್ನು ರೋಗಿಗಳು ಇದ್ದಾವ ಅಂತ ಹೇಳ್ತಿದ್ದಾರೆ. ಬಟ್ 60 ರೋಗಿಗಳು ಎಲ್ಲರದು ಪ್ರತಿಯೊಬ್ಬರದ್ದು ಲಿಸ್ಟ್ ಅವ್ರ ಹೆಲ್ತ್ ಚೆಕಪ್ ಕೂಡ ಮಾಡ್ತಾರೆ. ಮಾನ್ಯ ಅದೇ ಮಾನ್ಯ ನಮ್ಮ CM ಸಿಂಧಿ ಜನರಲ್ ಹಾಸ್ಪಿಟಲ್ ಅವರು ಬಂದಿದ್ದಾರೆ, ಹೆಲ್ತ್ ಚೆಕಪ್ ಕೂಡ ಮಾಡ್ತಾ ಇದ್ದಾರೆ. ಇವರು ಡಾಕ್ಟರ್ ತಂಡದಿಂದ ಬಂದಿದ್ದಾರೆ, ನರ್ಸಿಂಗ್ ಆಫೀಸರ್ ಕೂಡ ಬಂದಿದ್ದಾರೆ. ತಂಡದಿಂದ ಬಂದು ಅವ್ರು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದೀವಿ. BP, ಶುಗರ್, ಅವ್ರ ಪಲ್ಸ್, ಅವ್ರು ಯಾವ ರೀತಿ ಸ್ಟೇಬಲ್ ಆದ್ರು, ಇವರು ಮನೆ ಕಳಿಸ್ಲಿಕ್ಕೆ ಯೋಗ್ಯ ಅದರಲ್ಲಿ ನೋಡೋಣ. ಈಗ ಅವ್ರಿಗೆ ಮನೆ ಕಳಿಸುವಂತ ವ್ಯವಸ್ಥೆ ಮಾಡ್ತಿರೋ ಅಥವಾ ಬೇರೆ ಕಡೆ ಮನೆ ಕಳಿಸುವಂತ ವ್ಯವಸ್ಥೆ ನಾವು ಮಾಡಂಗಿಲ್ಲ ಸರ್. ಬರೀ ಅವ್ರದ್ದು ಹೆಲ್ತ್ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಮಾತ್ರ ಹೇಳ್ಬೋದು. ಮನೆ ಕಳಿಸುವಂತ ವ್ಯವಸ್ಥೆ ಆಡಳಿತ ತಾಲೂಕು ಆಡಳಿತ ಮಾಡೋದು. ತಾಲೂಕು ಆಡಳಿತ ಅಂತ ಮತ್ತೆ ತಹಸೀಲ್ದಾರ್ ಸಾಹೇಬರು ಮತ್ತು ಪೊಲೀಸ್ ಮಾಡೋದು. ಅಂದ್ರೆ ಲಾ ಅಂಡ್ ಆರ್ಡರ್ ಪ್ರಕಾರ ಅವರು ಮಾಡೋದು. ಶಶಿಕಾಂತ್ ಬಾಗೇವಾಡಿ.